ದೇವಸ್ಥಾನಗಳಲ್ಲಿ ನಿಯಮ ಮೀರಿ ಹುಂಡಿ ಅಳವಡಿಸಿದ್ರೆ ಕಾದದಿಯಂತೆ ಶಾಕ್. ದೇವಸ್ಥಾನಗಳ ಹುಂಡಿಗಳ ಪರಿಶೀಲನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುಗಳು ಬಂದಿದೆಯಂತೆ. ಪರಿಶೀಲಿಸಿ ಕ್ರಮಕ್ಕೆ ಮುಜರಾಯಿ ಇಲಾಖೆ ಮುಂದಾಗಿದೆ. ಎಲ್ಲಾ ದೇವಾಲಯಗಳ ಪರಿಶೀಲಿಸಿ ಕ್ರಮದ ಎಚ್ಚರಿಕೆ ಜೊತೆಗೆ ನಿಯಮಾವಳಿ ಜಾರಿಗೂ ಕೂಡ ಮುಂದಾಗುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹುಂಡಿಗಳ ಪರಿಶೀಲನೆಗೆ ಮುಂದಾದ ಮುಜರಾಯಿ ಇಲಾಖೆ. ನಿಯಮ ಮೀರಿ ಹುಂಡಿ ಅಳವಡಿಕೆ ಬಗ್ಗೆ ದೂರು, ಕ್ರಮದ ಎಚ್ಚರಿಕೆ ಜೊತೆ ನಿಯಮಾವಳಿ ಜಾರಿ ಸಾಧ್ಯತೆ. ಮುಜರಾಯಿ ಇಲಾಖೆ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ಹುಂಡಿ ಇಡೋದು ಸಹಜ. ಆದ್ರೆ ಆ ಹುಂಡಿ ಇಡುವುದರಲ್ಲಿ ನಿಯಮ ಪಾಲಿಸಬೇಕಾಗುತ್ತೆ. 2-3 ಕಡೆ ಹುಂಡಿ ಇಡಬಹುದು, ಆದ್ರೆ ತುಂಬಾ ಕಡೆ ಹುಂಡಿ ಇಡಬಾರದು, ಮತ್ತೆ ಅದನ್ನ ಅನ್ಯ ಬಳಕೆಗೆ ಉಪಯೋಗಿಸಬಾರದು. ಹಾಗೆ ಮಾಡಿದ್ರೆ ಸಮಸ್ಯೆ ಖಂಡಿತ. ಹುಂಡಿ ಅಳವಡಿಕೆಯಲ್ಲಿ ಆಗ್ತಿರೋ ಸಮಸ್ಯೆ ಬಗ್ಗೆ ಮುಜರಾಯಿ ಇಲಾಖೆ ಪರಿಶೀಲನೆಗೆ ಮುಂದಾಗ್ತಾ ಇದೆ. ದೇವಸ್ಥಾನಗಳಲ್ಲಿ 2-3 ಕಡೆ ಹುಂಡಿ ಇಡುವುದು ಸಹಜ. ಇಲಾಖೆಯ ಗಮನಕ್ಕೆ ಬಾರದಂತೆ ಹುಂಡಿ ಇಡುವ ಹಾಗಿಲ್ಲ ಎಂದು ಹೇಳಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಪಡುವ ದೇವಸ್ಥಾನಗಳಿಗೆ ಬರುವುದರಿಂದ ಅದನ್ನು ದೇವಸ್ಥಾನಗಳಿಗೆ ಮತ್ತು ದೇವಸ್ಥಾನದ ಪೂರಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕೆಲವು ಕಡೆ ಹುಂಡಿಗಳು ಜಾಸ್ತಿ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇನ್ನು ಹುಂಡಿ ಇಡುವ ವಿಚಾರಕ್ಕೆ ಆಗ್ತಿರುವ ಸಮಸ್ಯೆ ಬಗ್ಗೆ ಕೆಲ ದೂರುಗಳು ಕೂಡ ಮುಜರಾಯಿ ಇಲಾಖೆಗೆ ಬಂದಿವೆಯಂತೆ. ವಿಜಯನಗರ ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂತಿದ್ದಾರೆ. ಖುದ್ದು ಪರಿಶೀಲಿಸುತ್ತೇವೆ, ತಪ್ಪಾಗಿದ್ರೆ ಕ್ರಮ ಜರುಗಿಸುತ್ತೇವೆ ಅಂತಿದ್ದಾರೆ ಆಯುಕ್ತರು. ಒಂದು ದೇವಸ್ಥಾನದಿಂದ ಬಂದಿದೆ, ಅದು ವಿಜಯನಗರ ಜಿಲ್ಲೆಯಿಂದ. ಹುಂಡಿಗಳಿಂದ ಅಲ್ಲಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಕಷ್ಟ ಆಗಬಾರ್ದು ಅಷ್ಟೇ. ಅದು ಆ ರೀತಿ ಸ್ವಂತಕ್ಕೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅಂಥವ್ರೇನಾದರೂ ಉಪಯೋಗಿಸ್ಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗುವುದು. ಇನ್ನು ಸಾರ್ವಜನಿಕರು ದೇವಸ್ಥಾನದಲ್ಲಿ ಓಡಾಡುವುದಕ್ಕೆ ತೊಂದರೆ ಆಗುವ ರೀತಿಯಲ್ಲಿ ಹುಂಡಿ ಇಡಬಾರದು. ನಿಗದಿತ ಪ್ರದೇಶದಲ್ಲಿ ಹುಂಡಿ ಇಡಬೇಕು. ಕಾರ್ಯನಿರ್ವಹಣಾಧಿಕಾರಿಗಳು ನಿಗಾವಹಿಸಬೇಕು. ಜೊತೆಗೆ ಜನರಿಗೆ ಸಮಸ್ಯೆ ಆಗದಂತೆ ನಿಯಮಾವಳಿಗಳನ್ನು ರೂಪಿಸಬೇಕು ಅಂತಿದ್ದಾರೆ. ಅಲ್ಲಿಯ ದೇವಸ್ಥಾನದ ಜನಸಂದಣಿಗೆ ಅನುಗುಣವಾಗಿ ಹುಂಡಿಯನ್ನು ಇಟ್ಟಿರ್ತಾರೆ. ಅದರ ಬಗ್ಗೆ ಭಕ್ತಾದಿಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ವ್ಯವಸ್ಥಾಪನಾ ಸಮಿತಿಗಳಿಂದ ಇಲ್ಲಿವರೆಗೂ ಯಾವುದೇ ದೂರುಗಳು ಬಂದಿಲ್ಲ. ಆದರೆ ಕೆಲವರು ಹುಂಡಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ವಿವರವಾಗಿ ಪರಿಶೀಲಿಸಿ ನಾವು ಕ್ರಮವನ್ನು ಕೈಗೊಳ್ತೀವಿ. ಒಟ್ಟಾರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳ ಹುಂಡಿ ಅಳವಡಿಕೆ ಸಂಬಂಧ ಸಮಸ್ಯೆಯಾಗದಂತೆ ಕ್ರಮ ವಹಿಸಲು ಮುಂದಾಗ್ತಾ ಇದ್ದು, ಏನಾದರೂ ನಿಯಮ ಜಾರಿಯಾಗುತ್ತಾ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.